ಈ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಈ ಬೈ ಎಲೆಕ್ಷನ್ ಇದೆ ಸರ್, ನೀವು ಹಾವೇರಿ ಜಿಲ್ಲೆಯ ನಿಮ್ಮ ಮಗನಿಗೆ ಟಿಕೆಟ್ ಕೇಳಿದ್ರು ಈ ಎಲೆಕ್ಷನಲ್ಲಿ ಇಲ್ಲ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 4,000 ಕೋಟಿ ಹಗರಣ ಆಗಿದೆ ಸರ್. ನೋಡಿ, ಒಬ್ಬ ಮುಖ್ಯಮಂತ್ರಿ ಮೇಲೆ ಈ ರೀತಿ ಆಪಾದನೆ ಬಂದಿರೋದು ತುಂಬ ಆಶ್ಚರ್ಯ ಮತ್ತು ನೋವಿನ ಸಂಗತಿ. ನನ್ನ ಮೇಲೊಂದು ಆಪಾದನೆ ಬಂತು, ಯಾರಿಗೂ ಕೇಳದೆ ಇಮ್ಮಿಡಿಯೇಟ್ನಾಗಿ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಸಿ ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದೆ. ಇವತ್ತು ನಾನು ನಿರಾಳವಾಗಿದ್ದೇನೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳೋದು ಅಷ್ಟೇ, ಇದು ಇಡೀ ದೇಶ ನಿಮ್ಮ ಕಡೆ ನೋಡ್ತಾ ಇದೆ. 4,000 ಕೋಟಿ ಅಂತಾರೆ, 5,000 ಕೋಟಿ ಅಂತಾರೆ, ನಿಮ್ಮನೆ ಹೆಣ್ಮಕ್ಳೆಲ್ಲ ಇದ್ರಲ್ಲಿ ಮಧ್ಯೆ ತಂದಿದ್ದಾರೆ. ಹಾಗಾಗಿ ಇದನ್ನು ನೀವು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬರಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ಇದನ್ನು CBI ಕೊಟ್ಬಿಟ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಮುಖ್ಯಮಂತ್ರಿಗಳಾಗಿರೋಂಥ ತಾವು CBI ಕೊಟ್ಟು ನಾನು ನಿಷ್ಕಳಂಕ ಆಗುವ ಹೊರಗಡೆ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರೆ ಇಡೀ ದೇಶಕ್ಕೆ ಒಂದು ಸಮಾಧಾನ ಆಗುತ್ತೆ. ಶುದ್ಧ ಮುಖ್ಯಮಂತ್ರಿ ಅಂತ ಹೆಸರು ಕೂಡ ಅವ್ರು ಪಡಿತಾರೆ. ಆ ದಿಕ್ಕಿನಲ್ಲಿ ಅದು CBI ಕೊಡಬೇಕು ಅಂತ ನಾನು ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ರಾಜೀನಾಮೆ ಕೊಡಬೇಕಂತ CM ಸ್ಥಾನಕ್ಕೆ ರಾಜೀನಾಮೆ CBI ಕೊಟ್ಟರೆ ಸ್ವಾಭಾವಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ CBI ವರದಿ ಬರೋ ತನಕನೂ ಕೂಡ ಅವ್ರು ಮುಖ್ಯಮಂತ್ರಿಯಾಗಿರೋಕ್ಕೆ ಬರೋಲ್ಲ. CBIನಲ್ಲಿ ಅವರು ನಿಷ್ಕಳಂಕರು ಅಂತ ಬರ್ತಿದ್ದಂಗೆ ಒಂದು ದಿನವೂ ತಡೆ ಮಾಡದೇನೆ ಮುಖ್ಯಮಂತ್ರಿ ಆಗಲಿ. ಸರಿ, ಮತ್ತೆ BJP ಸೇರ್ಪಡೆ ಬಗ್ಗೆ ಏನಾದ್ರು ಚಿಂತನೆ? ಚರ್ಚೆ ನಡೀತಾ ಇದೆ, ಇನ್ನೂ ಯಾವುದು ತೀರ್ಮಾನ ಆಗಿಲ್ಲ. ನನ್ನ ಅಭಿಪ್ರಾಯ ಇನ್ಯಾವೊಂದಿದೆ, ಅದಕ್ಕೆ ಆಹ್ವಾನ ಕೊಟ್ಟಿದ್ದೆ ಎಲ್ಲ ನಡೀತಾ ಇದೆ. ಎಲ್ಲ ಪೂರ ನಿಮಗೆ ಹೇಳ್ಬಿಟ್ರೆ ಹೋಗೋದು. ನೀವು ಊಟ ಮಾಡಿದ್ದೆ ಲೇಟ್ ಯಾಕಪ್ಪ 3:30 ನೀನು ಹೆಂಡ್ತಿ ಹೇಳಿಲ್ಲ ಅಂತ ಹೇಳಲಿಲ್ಲ, ನೀನು ಇದು ಮಾತ್ರ ಕೇಳ್ತಾ ಇದೆಯಾ?